ಮಹಿಳಾ ಕ್ರೀಡಾಪಟುಗಳಲ್ಲಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿಸುವುದು, ಆತ್ಮವಿಶ್ವಾಸ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಟೈಮ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ರಾಜ್ಯ ಮಟ್ಟದ ಮಹಿಳಾ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಿ ಟೈಮ್ಸ್ ಕಪ್ ಸೀಸನ್ 2 ಅನ್ನು ಆಯೋಜಿಸಲಾಗಿದೆ ಅಂತ ಕೆಎಸ್ಎ ಸದಸ್ಯ ಸುರೇಶ್ ತಿಳಿಸಿದರು. ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಿರುವ ರಾಜ್ಯ ಮಟ್ಟದ ಮಹಿಳಾ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಿ ಟೈಮ್ಸ್ ಕಪ್ ಸೀಸನ್ 2 ಜನವರಿ 22ರಿಂದ 27ರವರೆಗೆ ಹಾಸನದ ಸರ್ಕಾರಿ ಸೈನ್ಸ್ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಅಂತ ತಿಳಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 8 ಮಹಿಳಾ ತಂಡಗಳು ಭಾಗವಹಿಸಲಿದ್ದು, ಮಹಿಳಾ ಕ್ರೀಡಾಪಟುಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸೋಕೆ ಉತ್ತಮ ವೇದಿಕೆ ಸಿಗಲಿದೆ ಅಂತ ಹೇಳಿದರು. ಇಂತಹ ಟೂರ್ನಿಗಳಿಂದ ಮಹಿಳಾ ಕ್ರಿಕೆಟ್ ಮತ್ತಷ್ಟು ಉತ್ತೇಜನ ಸಿಗಲಿದೆ ಅಂತ ಸುರೇಶ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮಕ್ಕಳು ಕ್ರಿಕೆಟ್ ಆಡ್ತಾ ಇಲ್ಲ ಲೇಡೀಸ್ ಇದರಲ್ಲಿ, ಸೊ ಇವರೇನು ಮಾಡಿದ್ರು, ಅಲ್ಲಿ ಅಕಾಡೆಮಿ ಮಾಡಿ ನೆಟ್ಸ್ ಎಲ್ಲ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಲೇಡೀಸ್ಗೂ ನೆಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಆ ಅವೇರ್ನೆಸ್ ಮಕ್ಕಳು ಆಡ್ಬೋದಾ ಅನ್ನೋದನ್ನು ಪೇರೆಂಟ್ಸ್ಗೆ ಸ್ವಲ್ಪ ಇತ್ತು. ಈಗ ಟಿ ವಿ ಇದ್ರೂ ಇದಿತ್ತು. ಸೊ ಲಾಸ್ಟ್ ಇಯರು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡಿದ್ರು. ಬೆಂಗಳೂರು, ಹುಬ್ಳಿ, ಮೈಸೂರು ಎಲ್ಲ ಕಡೆಯಿಂದ ಟೀಮ್ಸ್ ಬಂದಿದ್ವು. ಸೊ ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್ಸು. ಸುಮಾರು ಜನ ಜೂನಿಯರ್ಸು, ಅಂಡರ್ 19, 16 ಸ್ಟೇಟ್ ಆಡಿದ ಪ್ಲೇಯರ್ಸ್ ಎಲ್ಲ, ಲೇಡೀಸ್ ಪ್ಲೇಯರ್ಸ್ ಎಲ್ಲ ಬಂದಿದ್ದರು. ಕೋಚಸ್ ಎಲ್ಲ ಇದ್ದರು, ಸ್ಟೇಟ್ ಕೋಚಸ್ಸು ಎಲ್ಲ ಇದ್ದರು. ಸೊ ಆ ಇಂಟ್ರೆಸ್ಟ್ ಸ್ವಲ್ಪ ಜನ್ರೇಟ್ ಆಗಿದೆ. ಇನ್ನು ಮುಂದಕ್ಕೆ ಹೋಗಬೇಕು ಅಂತ ಈ ಟೈಮ್ಸ್ ಅಕಾಡೆಮಿಯವರು ಈ ವರ್ಷವೂ ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ. 5 ಬ್ಯಾಂಗ್ಳೂರ್ ಬೇಸ್ಡ್ ಕ್ಲಬ್ಸ್ ಇದ್ದಾವೆ, ಟಾಪ್ ಮೋಸ್ಟ್ ಕ್ಲಬ್ಸು. ಅದರಲ್ಲಿ ಥ್ರೂಔಟ್ ಕರ್ನಾಟಕದಿಂದ ರೂರಲ್ ಏರಿಯಾಸಿಂದನೂ ಆ ಕ್ಲಬ್ಸಲ್ಲಿ ಆಡ್ತಾ ಇರ್ತಾರೆ. ಹುಬ್ಳಿ, ಮೈಸೂರು, ಹಾಸನದ ಒಂದು ಟೀಮ್ ಇದೆ. 8 ಜನ 8 ಕ್ಲಬ್ಸ್ ಆಗುತ್ತೆ. ಸೊ ಈ ಇಂಟ್ರೆಸ್ಟು ಇದು ಕಂಟಿನ್ಯೂ ಆಗಲಿ ಅನ್ನೋದಕ್ಕೋಸ್ಕರ ಈ ಮಹಿಳಾ ಕ್ರಿಕೆಟು ಇದೇನಾಗ್ತದೆ, ನಮ್ಮಲ್ಲಿ KCAನಲ್ಲಿ ಓನ್ಲಿ ಎಲ್ಲಿ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ ಆ ಲೀಗ್ ಮ್ಯಾಚಸ್ ಆಗ್ತದೆ, ಮಹಿಳಾ ಕ್ರಿಕೆಟ್ಗೆ ಇದಿಲ್ಲ. ಸೊ ಈ ಇಂಟ್ರೆಸ್ಟ್ನ ಲಾಸ್ಟ್ ಇಯರ್ ಜನ್ರೇಟ್ ಆಗಿದ್ದು ಕಂಟಿನ್ಯೂ ಆಗಲಿ ಅನ್ನೋದಕ್ಕೋಸ್ಕರ ಈ ವರ್ಷ ಇವ್ರು ಟೈಮ್ಸ್ ಅವರು ಮಾಡ್ತಾ ಇರೋದ್ರಿಂದ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಒಂದು ಇನ್ಸ್ಟೆನ್ಸ್ ಹೇಳಬೇಕು ಅಂದರೆ, ಇಲ್ಲಿರೋ ಪ್ಲೇಯರ್ಸು ಹುಡುಗಿರು ಆಡ್ತಾರೆ 1-2 ವರ್ಷ, ಮತ್ತೆ ಸ್ಟೇಟ್ ಗೀಟು ಟೀಮ್ಗೆ ಆಡೋಕ್ಕಾಗಲ್ಲ. ಒಂದು ಹುಡುಗಿ ಹಿಂಗೆ 15 ವರ್ಷದ ಹುಡುಗಿ ಇತ್ತು, ಬೇಲೂರು ಚಿಕ್ಕಮಗಳೂರು ಬಾರ್ಡರು. ಅವರು ನೇಟಿವ್ CD ದೀಕ್ಷಾ ಅಂತ. ಆ ಹುಡುಗಿಗೆ ಯಾರೂ ಕೇರೇ ಮಾಡ್ತಿರಲಿಲ್ಲ. ಅಂಡರ್ 17 ಇಲ್ಲಿದೆ. ನಾವು ಹ್ಯಾಂಡ್ಸ್ ಹೋಲ್ಡ್ ಮಾಡಿ ಅವ್ರಿಗೆ ಪ್ರೆಷರೈಸ್ ಮಾಡಿ ಅಂಡರ್ 17 ಹುಡುಗಿನೇ ಅಂಡರ್ 19ಗೆ ಆಡಿಸಿದ್ರು ಕರ್ನಾಟಕದಿಂದ. ಲಾಸ್ಟ್ ಇಯರ್ ಆಡಿಸಿದಾಗ ಶಿ ವಾಸ್ ದಿ ಪ್ಲೇಯರ್ ಆಫ್ ದ ಸೀರೀಸ್ ಆ್ಯಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಫೈನಲ್ಸು. ಕರ್ನಾಟಕ ಫಸ್ಟ್ ಟೈಮ್ ಅಂಡರ್ 19 ಟ್ರೋಫಿಗೆ ಗೆಲ್ತು, ಅಂಡರ್ 19 ಲೇಡೀಸ್. ಅದರಲ್ಲಿ ಶಿ ವಾಸ್ ದಿ ಮ್ಯಾನ್ ಆಫ್ ದಿ ಮ್ಯಾಚ್. ಇಲ್ಲಿ ಹಳ್ಳಿಯಿಂದ ಬಂದ ಹುಡುಗಿ, ಈಗ ಅವಳು ಅಲ್ಲಿದ್ದಾರೆ. ಸೊ ಟ್ಯಾಲೆಂಟ್ ಇದೆ ಇಲ್ಲಿ ಅವಕಾಶಗಳಿಲ್ಲ. ಆಮೇಲಿಂದ ಪೇರೆಂಟ್ಸ್ಗೂ ಗೊತ್ತಿಲ್ಲ ಕ್ರಿಕೆಟ್ ಆಡ್ಬೋದು ಮಾಡಿ, ಟಿ ವಿ ನೋಡ್ತಾರೆ. ಬಟ್ ಇಲ್ಲಿ ಲೋಕಲಲ್ಲಿ ಫೆಸಿಲಿಟಿ ಇದೆ. ಟೈಮ್ಸಲ್ಲಿ ಒಳ್ಳೆ ಫೆಸಿಲಿಟಿ ಇದೆ. ಲೇಡೀಸ್ಗೆ ಎಕ್ಸ್ಕ್ಲೂಸಿವ್ ಇದೆ. ಈ ಹುಡುಗರ ಜೊತೆಯಲ್ಲಿ ಅಲ್ಲಿ ರಿಸರ್ವೇಷನ್ಸ್ ಇದ್ದರೆ ಅಲ್ಲಿ ಆಡಬೇಕು ಅಂತ ಹೇಳಿದ್ರೆ ಇದರಿದೆ. ನಮ್ಮದು KCA ಗ್ರೌಂಡ್ ಆದಾಗ ಎಕ್ಸ್ಕ್ಲೂಸಿವ್ಲಿ 4 ನೆಟ್ಸ್ ಇರುತ್ತೆ ಲೇಡೀಸ್ಗೆ. ಇಟ್ ವಿಲ್ ಬಿ ರೆಡಿ ಬೈ ನೆಕ್ಸ್ಟ್ ಮಾರ್ಚ್. ಗ್ರೌಂಡ್ ಎಲ್ಲ ಈಗ ಪಿಚ್ಚೆಲ್ಲ ಆಗ್ತಾಯಿದೆ, ಎಲ್ಲ ಇದೆಲ್ಲ ಆಗ್ತಾಯಿದೆ. ಸೊ ಇದಕ್ಕೆ ನೀವು ವೈಡ್ ಪಬ್ಲಿಸಿಟಿ ಕೊಟ್ಟು ಆ ಲೇಡೀಸ್ ಕ್ರಿಕೆಟ್ ಇಂಟ್ರೆಸ್ಟ್ ಜನರೇಟ್ ಮಾಡಲಿ. ಪತ್ರಿಕಾಗೋಷ್ಠಿಯಲ್ಲಿ ಅರ್ಜುನ್, ರಮೇಶ್, ವಿನಯ್, ಟೈಮ್ ಸ್ಪೋರ್ಟ್ಸ್ ಅಕಾಡೆಮಿ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು.